ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಸ್ ಕುಕಿಂಗ್ ಚಾನಲ್. ಹೆಚ್ಚಾಗಿ ಮನೆಯಲ್ಲಿ ಫ್ರೆಂಡ್ಸ್ ಸಜ್ಜಿಗೆ ಮಾಡಿದರೆ ಹೆಚ್ಚಾಗಿ ಮನೆಯಲ್ಲಿ ಉಳಿತದೆ. ಹೆಚ್ಚಿನವರ ಮನೆಯಲ್ಲಿ ಉಳಿತದೆ ಅಂದರೆ ಇಷ್ಟ ಇರುವುದಿಲ್ಲ. ಕೆಲವರಿಗೆ ತುಂಬ ಇಷ್ಟ, ಆದರೆ ಕೆಲವರಿಗೆ ಇಷ್ಟನೇ ಇರುವುದಿಲ್ಲ. ಹಾಗೆ ನಮ್ಮ ಮನೆಯಲ್ಲಿಯೂ ಕೂಡ ಮಕ್ಕಳಿಗೆ ಸಜ್ಜಿಗೆ ಅಂದರೆ ತಿನ್ನುವುದೇ ಇಲ್ಲ ಮಕ್ಕಳು. ಹಾಗಾಗಿ ಬೆಳಿಗ್ಗೆ ಮಾಡಿದ ಸಜ್ಜಿಗೆ ಉಳಿದಿದ್ದರಿಂದ ನಾನು ಅದನ್ನು ಮಕ್ಕಳಿಗೆ ಸಂಜೆ ಸ್ಕೂಲಿಂದ ಬರುವಾಗ ಒಂದು ಸ್ನ್ಯಾಕ್ಸ್ ಮಾಡುವ ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾಯಿದ್ದೇನೆ. ತುಂಬ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ ಫ್ರೆಂಡ್ಸ್, ತುಂಬ ಟೇಸ್ಟ್ ಆಗ್ತದೆ. ಇದು ಹೇಗೆ ಮಾಡೋದಂತ ನೋಡುವ. ನೋಡಿ, ಮೊದಲಿಗೆ ಮಿಕ್ಕಿರುವ ಸಜ್ಜಿಗೆ ಒಂದು ಬೌಲಲ್ಲಿ ಸಜ್ಜಿಗೆಯನ್ನು ತಗೊಂಡಿದ್ದೇನೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಬೇಕು, ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಆಲ್ರೆಡಿ ಅದರಲ್ಲಿ ಇರ್ತದೆ, ಮತ್ತೆ ಪುನಃ ಬೇಕಾದಷ್ಟು ನೋಡಿ ಹಾಕಬೇಕು. ಮತ್ತು ಬೇಯಿಸಿ ಸ್ಮ್ಯಾಶ್ ಮಾಡಿದ ಆಲೂಗೆಡ್ಡೆ ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಾಗಿ ಬರ್ತದೆ. ನೋಡಿ, ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ. ಎಷ್ಟು ಬೇಕು ಅಂತ ನೋಡಿ ಸ್ವಲ್ಪನೇ ಹಾಕಿದರೆ ಆಯಿತು. ಅದಕ್ಕೆ ಎಲ್ಲ ಬೈಂಡಿಂಗ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿದರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮ್ಮ ಮನೆಯಲ್ಲಿಯೂ ಇದೇ ಥರ ಸಜ್ಜಿಗೆ ಉಳಿದ್ರೆ ಈ ರೀತಿ ಮಾಡಿದರೆ ವೇಸ್ಟ್ ಮಾಡಬೇಡಿ. ಈ ರೀತಿ ಮಾಡಿದರೆ ಖಂಡಿತವಾಗಲೂ ಮಕ್ಕಳು ತಿಂತಾರೆ, ಯಾರಾದರೂ ತಿಂತಾರೆ. ನೋಡಿ, ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇನೆ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಾಡಿ ಇಟ್ಟಿದ್ದೇನೆ. ಇದನ್ನು ಈಗ ಸಣ್ಣ ಸಣ್ಣದಾಗಿ ಬುಲೆಟ್ ಶೇಪಲ್ಲಿ ಮಾಡಿ ಇಡ್ತಿದ್ದೇನೆ. ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಬೋದು. ಬಾಲ್ ಶೇಪಲ್ಲಿ ಮಾಡ್ಬೋದು, ಕಟ್ಲೆಟ್ ಶೇಪಲ್ಲಿ ಮಾಡ್ಬೋದು. ಸಜ್ಜಿಗೆಯಿಂದ ಮಾಡಿದ್ದು ಅಂತ ಖಂಡಿತವಾಗ್ಲೂ ಗೊತ್ತೇ ಆಗೋದಿಲ್ಲ, ಯಾರು ಕೂಡ ಹೇಳಲಿಕ್ಕಿಲ್ಲ. ಅಷ್ಟು ಚೆನ್ನಾಗಿ ಬರ್ತದೆ. ನಿಮಗೆ ಬೇಕಿದ್ರೆ ಇದಕ್ಕೆ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲ ಚಾಪ್ ಮಾಡಿ ಹಾಕ್ಬೋದು. ಇದೆಲ್ಲ ಹಾಕಿದರೆ ಸ್ವಲ್ಪ ಇನ್ನೂ ಒಳ್ಳೆಯದಾಗ್ತದೆ. ಅದಕ್ಕೆ ಖಾರ ಎಲ್ಲ ಹಾಕಬೇಕಾಗ್ತದೆ. ಪುನಃ ಅದೆಲ್ಲ ಹಾಕುವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಎಲ್ಲ ಹಾಕ್ಬೋದು. ನೋಡಿ, ಹೀಗೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೇನೆ. ಎಣ್ಣೆಯನ್ನು ಫಸ್ಟು ಕಾಯಲಿಕ್ಕೆ ಫಾಸ್ಟಲ್ಲಿ ಇಡಬೇಕು. ಆಮೇಲೆ ಎಣ್ಣೆ ಕಾದ ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕಾಯಿಸಬೇಕು. ಎಣ್ಣೆಗೆ ಹಾಕಿದ ತಕ್ಷಣ ಸೌಟು ಹಾಕಬೇಡಿ ಫ್ರೆಂಡ್ಸ್, ಯಾಕಂದ್ರೆ ಹುಡಿ ಆಗುವ ಚಾನ್ಸ್ ಇರ್ತದೆ. ಅದಕ್ಕೆ ಸ್ವಲ್ಪ ಕಾದ ಮೇಲೆ ಮೆಲ್ಲನೆ ತಿರುಗಿಸಬೇಕು. ಸ್ವಲ್ಪ ಬಿಡಬೇಕು. ಎಣ್ಣೆಗೆ ಹಾಕಿದ ಮೇಲೆ ಸ್ವಲ್ಪ ಕಾಯಲಿಕ್ಕೆ ಬಿಡಬೇಕು. ಕಾದ ಮೇಲೆ ಸ್ವಲ್ಪ ಮೆಲ್ಲ ಮಗಚ್ತಾ ಬರಬೇಕು. ಒಮ್ಮೆ ಮಗಚಿದರೆ ಹುಡಿ ಆಗ್ತದೆ, ತುಂಬ ಒಳ್ಳೆಯದಾಗ್ತದೆ. ಇದು ಕ್ರಿಸ್ಪಿಯಾಗಿ ಬರ್ತದೆ, ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. ಆಲೂಗೆಡ್ಡೆ ಎಲ್ಲ ಹಾಕಿದ್ರಿಂದ ತುಂಬ ಟೇಸ್ಟ್ ಆಗ್ತದೆ. ನೋಡಿ, ಚೆನ್ನಾಗಿ ಕಲರ್ ಬರೋ ತನಕ ಫ್ರೈ ಮಾಡಿ ತೆಗೆದ್ರೆ ಆಯಿತು. ಚೆನ್ನಾಗಿ ಕ್ರಿಸ್ಪಿ ಆಗುವ ತನಕ. ಒಳಗೆ ಎಲ್ಲ ತುಂಬ ಕಾಯಲಿಕ್ಕೆ ಅಂತ ಏನಿಲ್ಲ, ಯಾಕೆಂದರೆ ಬೆಂದಿರುವ ಸಜ್ಜಿಗೆ ಆಗಿರೋದ್ರಿಂದ ಇಲ್ಲ, ಕ್ರಿಸ್ಪಿ ಆಗಲಿಕ್ಕೆ ಬೇಕಾಗಿ ಚೆನ್ನಾಗಿ ಕ್ರಿಸ್ಪಿ ಮಾಡಿ ತೆಗಿಬೇಕು. ನೋಡಿ, ಮಿಕ್ಕಿರೋದನ್ನು ಪುನಃ ಹಾಕ್ತಾ ಇದ್ದೇನೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ತಿಳಿಸಿ ನನಗೆ. ತುಂಬ ಟೇಸ್ಟಾಗಿ ಬರ್ತದೆ. ಇದನ್ನು ಟೊಮೆಟೊ ಸಾಸ್ ಜೊತೆ ತಿನ್ಬೋದು, ಇಲ್ಲದಿದ್ದರೆ ಪುದೀನ ಚಟ್ನಿ ಜೊತೆ ಎಲ್ಲ ಒಳ್ಳೆಯದಾಗ್ತದೆ. ನಾನು ಟೊಮೆಟೊ ಸಾಸ್ ಹಾಕಿ ಮಕ್ಕಳಿಗೆ ಕೊಡ್ತಿದ್ದೇನೆ. ನೋಡಿ, ಹಾಕಿದ ತಕ್ಷಣ ಮಗಚಬಾರ್ದು.
ಮಗಿಸಿದರೆ ಹುಡಿ ಆಗುವ ಚಾನ್ಸ್ ಇರ್ತದೆ. ಮೆಲ್ಲ ಸೌಟ್ ಹಾಕಬೇಕು, ಹಾಕಿದ ತಕ್ಷಣ. ಒಮ್ಮೆ ಬೆಂದ ಮೇಲೆ ಏನು ತೊಂದರೆ ಇಲ್ಲ, ತಿರುಗಿಸ್ಬೋದು. ನೋಡಿ ಕಲರ್ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಈ ಥರ ಕಲರ್ ಬರಬೇಕು ನೋಡಿ, ತುಂಬ ಟೇಸ್ಟಾಗಿ ಬರ್ತದೆ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ತುಂಬ ಟೇಸ್ಟಾಗಿ ಬಂದಿದೆ. ನೋಡಿ ಹೇಗೆ ಬಂದಿದೆ. ಟೊಮೆಟೊ ಸಾಸ್ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೀವು ಪುದೀನ ಚಟ್ನಿ, ಟೊಮೆಟೊ ಸಾಸ್ ಯಾವುದ್ರ ಜೊತೆನೂ ತಿನ್ಬೋದು. ತುಂಬ ಟೇಸ್ಟಾಗಿ ಬರ್ತದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.